ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡಿ. ಯಾಕೆ ಹೀಗೆಲ್ಲ ಮಾಡಿದ್ರಿ? ನಿಮ್ಮನ್ನ ಕೇಳ್ತಿರೋದು. ಸುಂದ್ರಿ, ನೀನ್ ತುಂಬಾ ಆವೇಶ ಪಡ್ತಿದ್ಯಾ. ನಾನ್ ನಿನ್ ಗಂಡ. ನೆನಪಿದ್ಯಾ ಅದು? ನೆನಪಿದ್ಯಾ ನೀವು ನನ್ ಗಂಡ ಅನ್ನೋದು? ಏನ್ ಗಂಡ ರೀ ನೀವು? ಗಂಡ ಅಂದ್ರೆ ಹೇಗಿರ್ತಾರೆ? ಒಂದೇ ಒಂದು ದಿನ ನೀವು ನನ್ ಗಂಡನ ಹಾಗೆ ನಡ್ಕೊಂಡಿದ್ದೀರಾ? ಯಾವ ಸೀಮೆ ಗಂಡ ರೀ ನೀವು? ಹಾಗಲ್ಲ ಸುಂದ್ರಿ, ನೋಡು, ನೀನ್ ನನ್ ಜಾಗದಲ್ಲಿ ನಿಂತು ಯೋಚನೆ ಮಾಡೋ. ನನ್ ಮಾತಲ್ಲಿ ಏನಿದೆ, ನನ್ ಮಾತಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ನಿನ್ಗೆ. ನೋಡು, ಪ್ರೀತಿ? ಯಾವ ಪ್ರೀತಿ ರೀ? ಯಾರ ಮೇಲ್ ಪ್ರೀತಿ? ನನ್ ಜೀವನನೇ ಹಾಳು ಮಾಡ್ಬಿಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ನಂಬಿಕೆಗೆ ಈ ರೀತಿ ಮೋಸ ಮಾಡ್ತೀರಾ ಅಂತಾನು ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಜೀವನನ ಈ ತರ ನಡು ಬೀದಿನಲ್ಲಿ ಬಿಟ್ಟು ಹೋಗ್ತೀರಾ ಅಂತಾನು ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಹೀಗ್ ಮಾಡಿದ್ರಿ? ಯಾಕೆ ಹೀಗ್ ಮಾಡಿದ್ರಿ? ಸುಂದ್ರಿ, ಪ್ಲೀಸ್ ರಿಲ್ಯಾಕ್ಸ್. ಸೈಲೆಂಟ್ ಆಗಿದ್ದು ಬಿಡಿ. ನಾನು ಏನ್ ಮಾಡಿದ್ದೆ? ಇಂಥ ದಿನಗಳನ್ನ ನಾನು ಒಬ್ಳೆ ಕಳೆಯುವಂಥದ್ದು. ಬೆಂಗಳೂರಲ್ಲೇ ನೀವು ಇದ್ಕೊಂಡು ನನ್ ಮನೆಗೆ ಬರ್ದೆ ಬೇರೆ ಎಲ್ಲ ಜೀವನ ನಡೆಸ್ತಾ ಇದ್ದೀರಾ ಅಂದ್ರೆ ನನ್ ಮೇಲೆ ಪ್ರೀತಿ ಇಲ್ಲ ಅಂತ ತಾನೇ ಅರ್ಥ. ಬೆಂಗಳೂರು ವಿಷಯ ಮಾತಾಡ್ತಿಲ್ಲ ಅಂದ್ರೆ ಹುಡುಗಿ ನಿನ್ನೆ ವಿಚಾರ ಇನ್ನೂ ಗೊತ್ತಾಗಿಲ್ಲ ಅಂತ ಆಯ್ತು. ಬದುಕೊಂಡ್ ಬಿಟ್ನಲ್ಲಪ್ಪ. ನಾನ್ ಮಾತಾಡ್ತಿದ್ದಕ್ಕೆ ಒಳ್ಳೇದೇ ಆಯ್ತು. ಯಾಕ್ರಿ ಸುಮ್ನೆ ನಿಂತಿದ್ದೀರಾ? ಮಾತಾಡ್ರಿ. ಇಷ್ಟು ದಿನ ನೀವು ಬಾಂಬೆನಲ್ಲಿದ್ರಾ? ಹೇಳ್ರಿ. ಹ್ಞೂ ಸುಂದ್ರಿ, ನಾನ್ ಬಾಂಬೆಲೇ ಇದ್ದೆ. ಸುಳ್ಳು. ಮತ್ತೆ ಮತ್ತೆ ಸುಳ್ಳು ಹೇಳ್ತಿದ್ದೀರಾ ನೀವು. ನಾನು ಇದನ್ನೆಲ್ಲ ನಂಬಲ್ಲ. ಮಾವನೇ ಬರ್ಲಿ, ಅವರೇ ಈ ನ್ಯಾಯನ ತೀರ್ಮಾನ ಮಾಡ್ಲಿ. ಇಷ್ಟು ದಿನ ನೀವ್ ಯಾಕೆ ಮನೆಗೆ ಬರ್ತಿರ್ಲಿಲ್ಲ ಅಂತ ಅವರೇ ಕೇಳಲಿ. ಸುಂದ್ರಿ, ಇಷ್ಟು ಚಿಕ್ಕ ವಿಷಯಕ್ಕೆ ಅಪ್ಪ ಅಮ್ಮನ ಹತ್ರ ಹೋಗಿ ನ್ಯಾಯ ಪಂಚಾಯಿತಿ ಮಾಡ್ತೀಯಾ? ಚಿಕ್ಕ ವಿಷಯ? ಯಾವ್ದ್ರಿ ಚಿಕ್ಕ ವಿಷಯ? ಯಾವ್ದ್ರಿ ಚಿಕ್ಕ ವಿಷಯ? ನೀವಿದೇ ಊರಲ್ಲಿ ಇದ್ಕೊಂಡು ನನ್ ಮನೆಗ್ ಬರ್ತಿಲ್ಲ ಅನ್ನೋದು ನಿಮ್ಗೆ ಚಿಕ್ಕ ವಿಷಯನಾ? ನನ್ ಗಂಡನ ಬಗ್ಗೆ ಯಾರ್ಯಾರೋ ಏನೇನೋ ಹೇಳಿದ್ರು. ನಿನ್ ಗಂಡನ ಅಲ್ಲಿ ನೋಡ್ದೆ ಇಲ್ಲಿ ನೋಡ್ದೆ ಅಂತ. ಆದ್ರೆ ನಾನು ಯಾರ ಮಾತನ್ನು ನಂಬ್ಲಿಲ್ಲ ರೀ, ನಂಬ್ಲಿಲ್ಲ. ಕೊನೆಗೆ ಭೀಮಣ್ಣ ಹೇಳಿದ್ಮೇಲೆ ನಂಬಿದ್ದು. ಓ ಭೀಮಾ, ಇದೆಲ್ಲ ನಿಂದೆನ ಕಿತಾಪತಿ? ಯಾಕ್ರಿ? ಯಾಕೆ ನನ್ನಿಂದ ದೂರ ಹೋಗ್ತಾ ಇದ್ದೀರಾ? ನಾನು ನಿಮ್ಗೇನ್ ಮೋಸ ಮಾಡಿದ್ದೀನ್ರಿ? ನಾನು ನಿಮ್ಗೇನ್ ತೊಂದರೆ ಕೊಟ್ಟಿದ್ದೀನಿ? ನಾನು ನಿಮ್ಗೆ ಯಾವತ್ತಾದ್ರೂ ನನ್ನ ಸಿನಿಮಾ ಕರ್ಕೊಂಡು ಹೋಗಿ, ಹೋಟೆಲ್ ಕರ್ಕೊಂಡು ಹೋಗಿ ನನಗ್ ಸೀರೆ ಬೇಕು, ಹೂವ ಬೇಕು, ಅದು ಬೇಕು, ಇದು ಬೇಕು ಅಂತ ಯಾವತ್ತಾದ್ರೂ ಹಠ ಮಾಡಿದ್ದೀನ? ಹುಟ್ಟಿದಾಗಿಂದ ಒಬ್ಬರ ಹತ್ರನೂ ಸುಳ್ಳು ಹೇಳ್ತಿರ್ಲಿಲ್ಲ. ನಿಮ್ಮನ್ನ ಕಟ್ಕೊಂಡು ಬರೀ ಸುಳ್ಳು ಹೇಳ್ಕೊಂಡೆ ಜೀವನ ನಡೆಸೋ ಹಾಗಾಗೋಗಿದೆ. ಮಾವನ ಹತ್ರ, ಅತ್ತೆ ಹತ್ರ, ನಮ್ಮನೆ ಓನರ್ ಹತ್ರ, ನನ್ನ ಫ್ರೆಂಡ್ಸ್ ಹತ್ರ, ಅಪ್ಪ ಅಮ್ಮನ ಹತ್ರ ಎಲ್ಲರ ಹತ್ರನೂ ಸುಳ್ಳು ಹೇಳಿಸ್ಬಿಟ್ರಿ. ಯಾಕೆ ಬೇಕ್ರಿ ನನಗೆ ಬದುಕು? ಯಾತಕ್ಕೋಸ್ಕರ ಬೇಕು? ಸಾರಿ ಸುಂದ್ರಿ, ಅದು ಏನದು? ಅದು ಬಾಯಿ ಬಿಟ್ರೆ ಬರೀ ತೊಂದ್ರೆ ಪದಗಳೇ ಬರುತ್ತೆ. ಜೀವನ ಹಾಳು ಮಾಡ್ಬಿಟ್ರಲ್ರಿ. ಹೆಂಡತಿ ಅನ್ನೋ ಪ್ರೀತಿ ಇರ್ಲಿ,
ಪಕ್ಷ ಹೆಣ್ಣು ಅನ್ನೋ ಗೌರವನೂ ಇಲ್ವಲ್ರಿ ನಿಮ್ಗೆ? ಯಾರೇ ಫೋನ್ ಮಾಡಿದ್ರು ಪಿಕ್ ಮಾಡಿ ಮಾತಾಡ್ತೀರಾ, ಆದ್ರೆ ನಾನ್ ಫೋನ್ ಮಾಡಿದ್ರೆ ಮಾತ್ರ ಬಿಸಿ ಅಲ್ವಾ? ಕಡೆ ಪಕ್ಷ ಇವಾಗ ನೀವೇ ಫೋನ್ ಮಾಡಿ ಹೇಗಿದ್ಯಾ ಸುಂದ್ರಿ, ಏನ್ ಮಾಡ್ತಿದ್ಯಾ, ತಿಂದ್ಯಾ, ಕುಡಿದ್ಯಾ, ಬದುಕಿದ್ಯಾ, ನೆಗದ್ ಬಿದ್ದು ಹೋಗಿದ್ಯಾ ಅಂತಾನು ಕೇಳಲ್ವಲ್ಲ ರೀ ನೀವು? ಇಲ್ಲ, ಅದ್ರ ಯೋಚನೆನೂ ಮಾಡಿರಲ್ಲ ರೀ ನೀವು. ಹೋಗ್ಲಿ, ಇಷ್ಟು ದೊಡ್ಡ ಮನೆ ಮಾಡಿ ಹೋಗಿದ್ದೀನಿ, ಸುಂದ್ರಿ ಒಬ್ಳೆ ಬಾಡಿಯನ್ನ ಹೇಗ್ ಕಟ್ತಿದ್ದಾಳೆ? ಜಯಮ್ಮ ಅವಳನ್ನ ಇಲ್ಲೇ ಉಳಿಸ್ಕೊಂಡಿದಾರ ಅಥವಾ ಹೊರಗಡೆ ಓಡಿಸ್ಬಿಟ್ಟಿದಾರ? ಯಾವ್ದಾದ್ರೂ ಫುಟ್ಪಾತ್ ಮೇಲೆ ಜೀವನ ನಡೆಸ್ತಿದ್ದಾಳ? ಇದೆಲ್ಲ ತಿಳ್ಕೊಳ್ಳೋ ಪ್ರಯತ್ನನಾದ್ರೂ ಮಾಡಿದ್ದೀರಾ ನೀವು? ಗೊತ್ತಾಗ್ತಿದ್ದೀರಿ, ನಾನು ನೋಡೋದಕ್ ಚೆನ್ನಾಗಿಲ್ಲ, ಮಾಡರ್ನ್ ಆಗಿಲ್ಲ, ದುಡ್ಡು ಐಶ್ವರ್ಯ ಏನೂ ಇಲ್ಲ, ನಿಮಗೆಲ್ಲಿ ಗೊತ್ತಾಗತ್ತೆ? ಆದ್ರೂ ನಾನು ಹೆಣ್ಣೆ ಅಲ್ವೇನ್ರಿ? ನನಗೂ ಮನಸ್ಸು ಅನ್ನೋದಿದೆ ಅಲ್ವಾ? ಆಸೆ ಆಕಾಂಕ್ಷೆ ಅನ್ನೋದು ನನಗೂ ಇರುತ್ತೆ ಅಲ್ವಾ? ಅದ್ಯಾಕೆ ನಿಮಗೆ ಅರ್ಥನೇ ಆಗ್ತಿಲ್ಲ? ಸಾರಿ ಸುಂದ್ರಿ, ಐ ಆಮ್ ರಿಯಲಿ ಸಾರಿ. ನನಗೆ ನಿನ್ ಕಷ್ಟ ನಿಜವಾಗ್ಲೂ ಅರ್ಥ ಆಗುತ್ತೆ. ಖಂಡಿತ ಇಲ್ಲ ರೀ, ಖಂಡಿತ ನಿಮಗೆ ಅರ್ಥ ಆಗಲ್ಲ. ನಿಮಗೆ ಯಾಕೆ ಸೀತೆ ಪಟ್ಟ ಕಷ್ಟ ರಾಮನಿಗೂ ಅರ್ಥ ಆಗ್ಲಿಲ್ಲ, ಇನ್ ನಿಮ್ಗೆ ಅರ್ಥ ಆಗತ್ತಾ? ಇಲ್ಲ, ಇದಕ್ಕೆಲ್ಲ ಒಂದ್ ಕೊನೆ ಕಾಣಿಸ್ಲೇಬೇಕು, ಕಾಣಿಸ್ಲೇಬೇಕು. ಸುಂದ್ರಿ ನೋಡು, ನಾನು ನಿಜವಾಗ್ಲೂ ಬೆಂಗಳೂರಲ್ಲಿ ಇರಲಿಲ್ಲ, ನಾ ಬಾಂಬೆಲೇ ಇದ್ದೆ. ನನಗೆ ಇಲ್ಲಿ ಮೀಟಿಂಗ್ ಇತ್ತು ಅಂತ ನಾ ಇಲ್ಲಿಗೆ ಬಂದಿರೋದು. ಇವಾಗ ನಾ ಇಲ್ಲಿಂದ ಡೈರೆಕ್ಟ್ ಮ್ಯಾಂಗ್ಳೂರಿಗೆ ಹೋಗ್ಬೇಕು, ಅದಕ್ಕೆ ನಾ ಇಲ್ಲಿಗೆ ಬರಕ್ಕಾಗ್ಲಿಲ್ಲ. ನಾನ್ ನಂಬಲ್ಲ ಸುಂದ್ರಿ, ನಾನು ನಿಜ ಹೇಳ್ತಿದ್ದೆ, ಬೇಕಾದ್ರೆ ನೋಡು ನನ್ನ ಹತ್ರ 2 ಟಿಕೆಟ್ ಕೊಡು. ನಾನು ಇದನ್ನೆಲ್ಲ ನಂಬಲ್ಲ, ಬರೀ ಸುಳ್ಳು. ಎಷ್ಟು ಸುಳ್ಳುಗಳನ್ನ ಸೃಷ್ಟಿಸ್ತೀರಾ ನೀವು? ನನಗ್ ಮೋಸ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀರಾ? ನಾನು ಇವಾಗ ಇದನ್ನೆಲ್ಲ ಮೊದ್ಲು ಮಾವನ್ಗೆ ಹೇಳ್ಬೇಕು. ಜಯಮ್ಮ, 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 ಪ್ಲೀಸ್ ಬನ್ನಿ ನನ್ನ ಜೊತೆ. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಯಾಕಪ್ಪ ಮತ್ತೆ ನಿನ್ ಹತ್ರ ಬೈಸ್ಕೊಳಕ? ಇಲ್ಲ ಇಲ್ಲ, ದಯವಿಟ್ಟು ನನ್ನ ಮಾತನ್ನ ಸೀರಿಯಸ್ ಆಗಿ ತಗೋಬೇಡಿ ಪ್ಲೀಸ್. ಯಾಕೆ ತಗೋಬಾರ್ದು ಅಂತ? ಅಲ್ಲ, ನನ್ ಗಂಡ ಬೈದ್ರೇನೆ ನನ್ ಲಟ್ಟಣ್ಗೆ ತಗೋತಾ ಇದ್ದೆ, ನೀನ್ ಯಾವನ ನನಗ್ ಬೈಯೋಕೆ? ಅಮ್ಮ, ಐ ಆಮ್ ಸಾರಿ, ಆ ಮಾತಿನ ಫ್ಲೋ ನಾನು ಏನೇನೋ ಹೇಳ್ಬಿಟ್ಟೆ. ದಯವಿಟ್ಟು ಬನ್ನಿ ನನ್ನ ಜೊತೆ ಪ್ಲೀಸ್. ಇವ್ನ ನೋಡ್ತಿದ್ರೆ ಏನೋ ಅನಾಹುತ ಮಾಡಿರೋ ತರ ಇದೆ. ಪಾಪ ಸುಂದ್ರಿ ಮನೇಲಿ ಒಬ್ಳೇ ಇದ್ದಾಳೆ, ಏನಾಗಿದ್ಯೋ ಏನೋ ವಿಚಾರಿಸೋಣ. ಅಮ್ಮ, ಏನ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಪ್ಲೀಸ್, ಬನ್ನಿ ನನ್ನ ಜೊತೆ. ಯಾಕೆ? ಅದು ನನ್ಗೆ ಮತ್ತೆ ಸುಂದರಿಗೆ ಸ್ವಲ್ಪ ಜಗಳ ಆಯ್ತು. ಅಯ್ಯ, ಜಗಳ ಆಡ್ತಿರ್ಲಿಲ್ಲ, ಅವಳು ಉಗಿತಿದ್ಲು, ನೀನ್ ಉಗಿಸ್ಕೊತಿದ್ದೆ ಅಷ್ಟೇ. ಆಹಾ, ನೋಡು ಮತ್ತೆ ಕೋಪ ಬರ್ತಿದೆ. ಅಮ್ಮ, ನಾವಿಬ್ರು ಜಗಳ ಆಡ್ತಿದ್ವಿ, ಅವಾಗ ಸುಂದರಿ ಅಕಸ್ಮಾತ್ ಆಗಿ ಹೊಡೆದ್ಬಿಟ್ಟಿಯೇನೋ? ಅಯ್ಯೋ, ನಾನೇನೋ ಹೊಡೆದಿಲ್ಲ, ಅವಳು ತಲೆ ಸುತ್ತ ಬಂದು ಕೆಳಗೆ ಬಿದ್ಬಿಟ್ಲು. ಅಯ್ಯೋ ದೇವ್ರೆ, ಭಗವಂತ. ಅಮ್ಮ ಪ್ಲೀಸ್ ಬನ್ನಿ, ನೀವು ಅಲ್ಲಿ ಸುಂದರಿ ಜೊತೆ ಇರಿ, ನಾ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಬೇಡ ಬೇಡ ಬೇಡ, ನೀನ್ ಹೋಗಿ ಸುಂದರಿ ಜೊತೆ ಇರು. ನಮ್ಮ ಮನೆ ಎದುರುಗಡೆನೆ ಡಾಕ್ಟರ್ ಇದ್ದಾರೆ, ನಾನ್ ನೋಡಿದೀನಿ. ಈಗ ಅವ್ರು ಊಟಕ್ಕೆ ಬಂದ್ರು, ನಾನ್ ಹೋಗಿ ಕರ್ಕೊಂಡ್ ಬರ್ತೀನಿ. ಸರಿ. ಅಯ್ಯೋ ಭಗವಂತ,
ಇನ್ನೇನ್ ಗ್ರಾಚಾರ ಕಾದಿದ್ಯೋ ಏನೋ. ನನ್ನ ಮಗಳು ಎಷ್ಟು ಒದ್ದಾಡ್ತಾವಳೋ. ಈಗಲೇ ಹೋಗಿ ನೋಡ್ತೀನಿ. ಭಗವಂತ, ಸುಂದ್ರಿ ಸುಂದ್ರಿ ಏನ್ ಮಾಡ್ಲಿ? ಸುಂದ್ರಿ ಏನಾಯ್ತಿದೆಲ್ಲ? ಅಯ್ಯೋ ಸುಂದ್ರಿ, ಏನ್ ಮಾಡೋದು? ಯಪ್ಪ, ಏನ್ ಮಾಡೋದು? ಏನ್ ಮಾಡ್ಲಿ ಇವಾಗ? ನಿಮ್ಮಿಂದ 12 ಮಿಸ್ ಕಾಲ್. ಏನಾಗಿರ್ಬೋದು? ಕಾಲ್ ಮಾಡಿ ಕೇಳ್ತೀನಿ. ಏನೋ ಆಗಿದೆ ನಿಂಗೆ? ಏನು ಅಂದ್ರೆ? ಅಪ್ಪ, ಅದು ಕರಣ್, ಏನಾಯ್ತು? ಇಲ್ಲ, ಏನೂ ಆಗ್ಲಿಲ್ಲ. ಮತ್ತೆ ವಾಯ್ಸ್ ಯಾಕೆ ಹೇಗಿದೆ? ಫೋನ್ ಯಾಕೆ ತೆಗಿಲಿಲ್ಲ ನೀನು? ಎಷ್ಟು ಸಲ ಕಾಲ್ ಮಾಡಿದೀನಿ ಗೊತ್ತಾ? ಅದು ನನ್ನ ಫೋನ್ ಸೈಲೆಂಟ್ ಮೋಡಲ್ಲಿತ್ತು. ಏರ್ಪೋರ್ಟ್ ಅಲ್ಲಿ ಫೋನ್ ಸೈಲೆಂಟ್ ಅಲ್ಲಿ ಇಡ್ಬೇಕಂತ ಏನ್ ರೂಲ್ಸ್ ಇಲ್ವಲ್ಲ? ರೂಲ್ಸ್ ಏನೂ ಇಲ್ಲ. ಬಟ್ ಅದು ಕರಣ್, ಸಮಥಿಂಗ್ ಈಸ್ ರಾಂಗ್. ಏನಾಗಿದೆ ನಿನ್ಗೆ? ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನಿಲ್ಲ, ನಥಿಂಗ್ ರಾಂಗ್. ಆಲ್ರೈಟ್, ಏನೂ ಸಮಸ್ಯೆ ಇಲ್ಲ. ಬಟ್ ನಿನ್ ವಾಯ್ಸ್ ಸರಿಗಿಲ್ಲ ಕರಣ್. ನೋಡು, ಫಸ್ಟ್ ನೀನ್ ರಿಲ್ಯಾಕ್ಸ್ ಆಗು. ಎಲ್ಲಿದ್ಯಾ ಇವಾಗ? ನಾನು ಇವಾಗ ಇಲ್ಲಿ ಏರ್ಪೋರ್ಟ್ ಇದ್ದೀನಿ. ಚೆಕ್ ಇನ್ ಆಯ್ತಾ? ಫ್ಲೈಟ್ ಬಂದಿದ್ಯಾ? ಟೇಕ್ ಆಫ್ ಆಯ್ತಾ? ಇಲ್ಲ, ಟೇಕ್ ಆಫ್ ಆಯ್ತಾ? ನೀನ್ ಫ್ಲೈಟ್ ಒಳಗಡೆಯಿಂದ ಮಾತಾಡ್ತಿದ್ಯಾ? ಇಲ್ಲ, ಐ ಮೀನ್ ಬೇರೆ ಫ್ಲೈಟ್ ಟೇಕ್ ಆಫ್ ಆಯ್ತು. ನನ್ನ ಫ್ಲೈಟ್ ಇನ್ನೂ ಟೇಕ್ ಆಫ್ ಆಗಿಲ್ಲ. ಯಾಕೆ? ಫ್ಲೈಟ್ ಡಿಲೇ ಆಗಿದ್ಯಾ? ಅದೇ ಡಿಲೇ ಫುಲ್ ಡಿಲೇ. ಹ? ಕರಣ್, ಏನೋ ಆಗಿದೆ ನಿನ್ಗೆ. ನನಗೇನು ಹೇಳ್ತಾ ಇಲ್ಲ ನೀನು. ಕರಣ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆರ್ ಯು ಆಲ್ ರೈಟ್? ಕಂಪ್ಲೀಟ್ಲಿ ಆಲ್ ರೈಟ್. ಬಟ್ ನನಗೆ ಹಾಗೆ ಅನ್ನಿಸ್ತಿಲ್ಲ ಬೇಬಿ. ವಿನೋದ್ ಅವ್ರ ವಿಷಯಕ್ಕೆ ಏನಾದ್ರೂ ಟೆನ್ಷನ್ ಆಗಿದೆಯಾ ನಿಂಗೆ? ನೋಡು, ಒಂದ್ ಮಾತು, ಅದೇನೇ ಸಮಸ್ಯೆ ಇದ್ರು ನೀನ್ ಅದನ್ನ ಸರಿ ಮಾಡ್ತೀಯ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ನಾನು ಮಾ ಇಬ್ರು ನೀನ್ ಏನೇ ಡಿಸಿಷನ್ ತಗೊಂಡ್ರು ಅದನ್ನ ಒಪ್ಕೋತೀವಿ ಅಂತ ಹೇಳಿದೀವಲ್ಲ. ಯಾಕೆ ವರಿ ಮಾಡ್ಕೋತೀಯ ನೀನು? ನೋಡು, ನಿನ್ಗೇನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಹಲೋ? ಏನಿಲ್ಲ. ಏನೋ ಅಪ್ಪ, ನನಗಂತೂ ನಂಬಿಕೆನೇ ಬರ್ತಾ ಇಲ್ಲ. ನೀನು ಹುಷಾರಾಗಿ ಹೋಗು. ಮಂಗ್ಳೂರ್ಗೆ ಹೋದ್ಮೇಲೂ ಕಾಲ್ ಮಾಡು, ಸಕಲೇಶ್ಪುರ ಹೋದ್ಮೇಲೂ ಕಾಲ್ ಮಾಡು, ಓಕೆನಾ? ಯಾ ಪಕ್ಕ. ಲವ್ ಯು ಕರಣ್. ಏನು ನೀನ್ ಹೇಳಲ್ವಾ? ಏನು? ನಿನ್ಗೇನು ಕೇಳ್ತಾನೆ ಇಲ್ವಾ? ಅದು ಇಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ. ಲವ್ ಯು. ಮೀ ಟು. ಓಕೆ, ಬಾಯ್. ಬಾಯ್. ಸುಂದ್ರಿ ಎದ್ದೇಳು.
ಏನ್ ಮಾಡ್ಲಿ ಇವಾಗ ನಾನು? ಥು. ಏನ್ ಮಾಡೋದು ಇವಾಗ? ಬನ್ನಿ ಡಾಕ್ಟ್ರೆ. ಜಯಮ್ಮ, ಬನ್ನಿ. ಈ ಕಡೆ ಎಲ್ಲಿ ಹೋಗ್ತಾ ಇದ್ದೀರಾ? ನಿಮ್ ಮನೆ ಇರೋದಿಲ್ರಿ. ಡಾಕ್ಟ್ರೆ, ನಮ್ ಬಾಡ್ಗೆ ಮನೇಲಿ ಸುಂದ್ರಿ ಅಂತ ಒಬ್ಳು ಹುಡುಗಿ ಇದ್ದಾಳೆ. ತುಂಬಾ ಒಳ್ಳೆಯವಳು. ಅದಕ್ಕೆ ಏನಿಲ್ಲ, ಅವಳಿಗೂ ಅವಳ ಗಂಡಂಗೂ ಸ್ವಲ್ಪ ಜಗಳ ಆಗೋಯ್ತು. ಯು ಮೀನ್ ಫೈಟ್? ಏನಿಲ್ಲ ಡಾಕ್ಟ್ರೆ, ಮಾತ್ಮಾತಲ್ಲಿ ಸ್ವಲ್ಪ ಜಗಳ ಆಗಿದೆ ಅಷ್ಟೇನೆ. ಕತ್ತಿಗಿಂತ ಲೇಖನಿ ಹರಿತ, ಲೇಖನಿಗಿಂತ ಮಾತ್ ಹರಿತ ಅನ್ನೋದು ಗೊತ್ತಿಲ್ವಾ ಜಯಮ್ಮ ನಿಮ್ಗೆ? ನಾಲ್ಗೆಲ್ಲ ಹೊಡೆದು ಮರ್ಡರ್ ಮಾಡ್ಬಿಟ್ನಾ? ಅಯ್ಯೋ ಹಾಗೇನಿಲ್ಲ ಡಾಕ್ಟ್ರೆ. ಆಗಿದ್ಯೋ ಬಿಟ್ಟಿದ್ಯೋ ಇದೆಲ್ಲ ಪೊಲೀಸ್ ಕೇಸ್. ಕೊಡಿ ನನ್ BP ಅಯ್ಯೋ ಮಿಷನ್. ಡಾಕ್ಟ್ರೆ, ಹಾಗೇನಾರು ಆದ್ರೆ ನಾನೇ ಹೇಳ್ ಕರೆಸ್ತೀನಿ ಪೊಲೀಸ್ನ. ಬನ್ನಿ ಬನ್ನಿ, ಏನಾಗಿದೆ ನೋಡ್ ಬನ್ನಿ. ಆಯ್ತು, ಬನ್ನಿ. ನಡೀರಿ. ಬನ್ನಿ 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 ಡಾಕ್ಟ್ರೆ, ಬನ್ನಿ. ಬನ್ನಿ ಬನ್ನಿ ಡಾಕ್ಟರ್, ಬನ್ನಿ. ಬಂದಿಲ್ವಾ? ಬಂದ ಮೇಲೇನು ಬನ್ನಿ ಬನ್ನಿ ಅಂತ ಹೇಳೋದು? ಹ, ಸರಿ ಸರಿ. ಇವಳೆ ಪೇಷಂಟ್. ರೈ, ಏನಾಯ್ತು? ಡಾಕ್ಟರ್, ಅವಳು ಮೂರ್ಛೋಗಿದ್ದಾಳೆ. ಯಾಕೆ? ಬರೀ ಮಾತ್ಗೆ. ಹೊಡೆದು ಬಿಟ್ರ? ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಕೂಗೋವರೆಗೂ ಹೊಡೆದ್ರ? ಇಲ್ಲ ಸರ್, ನಾನೇನು ಹೊಡೆದಿಲ್ಲ. ಕೈಯಲ್ಲಿ ಹೊಡೆದ್ರ? ಕಬ್ಬಿಣದ ರಾಡಲ್ಲಿ ಹೊಡೆದ್ರ? ಹೇಗ್ ಹೊಡೆದ್ರಿ? ಸರ್, ನಾನೇನು ಹೊಡೆದಿಲ್ಲ. ನಾವು ಮಾತಾಡ್ತಾ ಅವಳು ಎಕ್ಸೈಟ್ ಆಗಿ ಸಾಮಾನ್ಯವಾಗಿ ಮುರ್ಚೋಗ್ಬಿಟ್ಲು ಅಷ್ಟೇ. ಎಕ್ಸೈಟ್ ಆಗಿ ತಲೆ ಸುತ್ತು ಬಿದ್ದಿದ್ದಾಳೆ ಅಂದ್ರೆ ನನ್ಗೆ ಕೈಯ ಕರ್ಸಿದ್ದು? ಹ? ಹೇಗೆ ಎಕ್ಸೈಟ್ಮೆಂಟ್ ಆಯ್ತು? BP ರೈಸ್ ಆಗಿದ್ಯಾ? ಶುಗರ್ ಶೂಟ್ ಅಪ್ ಆಯ್ತಾ? ಕಾರ್ಡಿಯಕ್ ಅರೆಸ್ಟ್ ಆಯ್ತಾ? ಬ್ರೈನ್ ಸ್ಟ್ರೋಕ್ ಆಯ್ತಾ? ಅಥವಾ ಸನ್ ಸ್ಟ್ರೋಕ್ ಆಯ್ತಾ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಅದನ್ನ ಹೇಳ್ಬೇಕಾಗಿರೋದು ನಾನು, ನೀವಲ್ಲ ಮಿಸ್ಟರ್. ನಿಮ್ ಹೆಸರೇನು? ಕರಣ್. ಕರಣ್. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ DCP ರಘುನಂದನ್ ನನ್ಗೆ ಗೊತ್ತು. ಒಳಗಡೆ ಹಾಕ್ಸ್ಬಿಡ್ತೇನೆ. ಅಯ್ಯ, ಮೊದ್ಲು ಚೆಕ್ ಮಾಡಯ್ಯ. ನೆಕ್ಸ್ಟ್ ಚೆಕ್ ಮಾಡೋದು ಅಂತೀರಾ ಜಯಮ್ಮ? ಅಯ್ಯೋ ಕ್ಷಮಿಸ್ಬಿಡಿ ಡಾಕ್ಟ್ರೆ, ಮೊದ್ಲು ನೋಡಿ ಅವಳನ್ನ. ಕರೆಕ್ಟು. ಹುಡುಗಿ ಓವರ್ ಎಕ್ಸೈಟ್ ಆಗಿದ್ದಾಳೆ, ತಲೆ ಸುತ್ತು ಬಿದ್ದಿದ್ದಾಳೆ. ನಾನು ಹೇಳಿದ್ನಲ್ಲ ಡಾಕ್ಟರ್ ನಿಮ್ಗೆ. ಹಲೋ, ಅದನ್ನ ನಾನು ಹೇಳ್ಬೇಕು ನಿಮ್ಗೆ. ಸರಿ ಸರಿ. ಬಚಾವಾಗಿದ್ದೀಯಾ? ಇಲ್ಲ ಕಂಬಿ ಹಿಂದೆ ನಿಲ್ಲಿಸ್ತಿದ್ದೆ. ನೋಡಿ, ಆ ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತೀನಿ. ಮೆಡಿಕಲ್ ಸ್ಟೋರ್ ನಿಂದ ಮಾತ್ರ ತಗೊಂಡ್ ಬಾ. ಪ್ರತಿ 4 ಗಂಟೆ ಕೊಡ್ತಿರ್ಬೇಕು. ಅಷ್ಟೊಳಗೆ ಅವಳಿಗೆ ಎಚ್ಚರ ಆಗುತ್ತಲ್ವ ಡಾಕ್ಟರ್? ಎಚ್ಚರ ಆಗದೆ ಇದ್ರೆ ನಿನಗೆ ಜೈಲಿಗೆ ಕರ್ಕೊಂಡು ಹೋಗ್ತೀನಿ. ಬಾರಿಯ ಹೊರಗೆ. ಅಯ್ಯೋ ಡಾಕ್ಟ್ರೆ, ತಗೊಳ್ಳಿ ನಿಮ್ ಮಿಷಿನ್. ಸುಂದ್ರಿ, 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 ಹೇಗಿದ್ಯಮ್ಮ? ಪರವಾಗಿಲ್ಲ ಅಮ್ಮ. ಚೆನ್ನಾಗಿ ಜಗಳ ಆಡ್ದೆ ತಾನೇ ಅವನ ಜೊತೆ?
ಪಾಪ ಅಮ್ಮ, ಅವ್ರಿಗೆ ತುಂಬಾನೇ ಬೈದ್ಬಿಟ್ಟೆ ಅನ್ಸ್ತಿದೆ. ಪಾಪ ತುಂಬಾ ದಿನಗಳ ಕೋಪನ ತೀರಿಸ್ಕೊಂಡ್ಬಿಟ್ನಲ್ಲ ಅಂತ ಬೇಜಾರಾಗ್ತಿದೆ. ಅಯ್ಯೋ ರಾಮ, ನೀನ್ ಯಾಕೆ ಬೇಜಾರಾಗ್ತೀಯ? ತಪ್ಪು ಮಾಡಿರೋನವನು, ಮೋಸ ಮಾಡಿರೋನವನು. ಇಲ್ಲ ಅಮ್ಮ, ಅವ್ರು ನಿಜವಾಗ್ಲೂ ಬಾಂಬೆನಲ್ಲೇ ಇರೋದಂತೆ. ಅದೇನೋ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ರಂತೆ. ಏರ್ ಟಿಕೆಟು ತೋರ್ಸೋದಕ್ ಬಂದ್ರಮ್ಮ. ಅಯ್ಯೋ ಕರ್ಮ ಕರ್ಮ ಕರ್ಮ. ಲೇ ಪೆದ್ದಿ, ನಾನ್ ಹೇಳ್ದಾಗ ಕೇಳ್ತೀಯೋ ಇಲ್ವಾ ನೀನು? ಹೇಳಿ. ಬಾ ಇಲ್ಲಿ ಕೂತ್ಕೋ ನೀನು. ಬಾ ಮಲ್ಕೋ, ಬಾ ಮಲ್ಕೊಳೆ. ಮಲ್ಕೋ. ಕಣ್ಮುಚ್ಚು. ಹಾ